ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೇನ್ರಿ. ಇವತ್ತಿನ ಡೈಲಿ ರೂಟೀನ್ ಹೆಂಗಿರುತ್ತೆ ನೋಡೋಣ ಬರ್ರಿ. ಹಂಗೆ ಭಾಳ ದಿನದ ಮ್ಯಾಗ ಇವತ್ತು ವಿಡಿಯೋ ಮಾಡಾಕತ್ತೀನಿ. ಸೊ ಜಲ್ದಿನ ಕೆಲಸದಿಂದ ಬಂದೇನಿ. 11:30 ಅನ್ನತ್ಲೆ ನೋಡ್ರಿ, 11:30 ಆಗೈತಿ ಟೈಮ್. 11:30ಗೆ ನಾನು ಬ್ಲಾಗ್ನ ಶುರು ಮಾಡೇನಿ. ಸೊ ಬರ್ರಿ ಇವತ್ತಿನ ರೂಟೀನ್ ಹೆಂಗಿರ್ತೈತಿ ನೋಡೋಣ. ಈಗ ನೋಡ್ರಿ ಫ್ರೆಂಡ್ಸ್, ಈಗ ಈ ಕಡೆ ಚೌಳಿಕಾಯಿ ಇದು ಮಾಡ್ಕೊಂಡಿದ್ದಾರೆ, ಹುರ್ಕೊಂಡಿದ್ದೆ. ಸೊ ಇದನ್ನು ಪಲ್ಯ ಮಾಡಾಕತ್ತೀನಿ. ಈ ಕಡೆ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ. ಸೊ ಎಣ್ಣೆ ಹಾಕೇನಿ. ಈಗ ಒಗ್ಗರಣೆ ಕೊಡ್ತೀನಿ ರೀ. ಎಣ್ಣೆ ನೋಡ್ರಿಪ್ಪ ಭಾಳ ಕಾದಿತ್ತು. ಸೊ ಹಾಕತ್ಲೆ ಎಣ್ಣೆ ನೋಡ್ರಿ ಆ ಕಡೆ ಈ ಕಡೆ ಹೆಂಗೆ ಸೇರ್ಬೇಕೀಗ. ಉಳ್ಳಾಗಡ್ಡಿ ಟಮಾಟಿ ಹಾಕತ್ಲೆ. ಸೊ ಇದು ಕರಿಬೇವು ಇರಲಿಲ್ಲ, ಕರಿಬೇವು ಸ್ಕಿಪ್ ಮಾಡೇನಿ. ಈಗ ಅರ್ಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ಸೊ ಈಗ ಮಿಕ್ಸ್ ಮಾಡಿ 1-2 ನಿಮಿಷ ನಾನು ಇದನ್ನು ಸ್ವಲ್ಪ ಫ್ರೈ ಆಗಿಬಿಡ್ತೀನಿ. ಯಾಕಂದ್ರೆ ಇದು ಅರ್ಶಿನದ ಪುಡಿದು ವಾಸನೆ ಹೋಗ್ಬೇಕಲ್ರಿ, ಅದ್ರ ಸಂಬಂಧ 2 ನಿಮಿಷ ಆದಮೇಲೆ ಇದಂತೂ ಎಣ್ಣೆ ಹಾಕಿ ಚಲೋತ್ತಂಗೆ ಹುರ್ಕೊಂಡೇನ್ರಿ. ಅಂದರೆ ಚೌಳಿಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಈಗ ಒಂದು ಅಡುಗೆ ಶುರು ಮಾಡೇನಿ. ಫಸ್ಟ್ ಚೌಳಿಕಾಯಿ ಪಲ್ಯ ಮಾಡ್ಕೊಂಡು ಆಮೇಲೆ ರೊಟ್ಟಿ ಮಾಡ್ಬೇಕು ರೀ. ರೊಟ್ಟಿ ಅನ್ನ ಸಾರು ಎಲ್ಲ ಮಾಡ್ಕೋಬೇಕು. ಅನ್ನ ಮಾಡಿದ್ದೆ ಬೆಳಗ್ಗೆ. ಸೊ ಅನ್ನ ಆಮೇಲೆ ಸಾರಿತ್ತು, ಅದನ್ನ ಊಟ ಮಾಡಿದ್ವಿ. ನಾಷ್ಟ ಏನು ಮಾಡಿರಲಿಲ್ಲ, ಚಾ ಖಾಲಿ ಆಗಿತ್ತು. ಈ ಕಡೆ ಚಪಾತಿ ಅದಾವೆ, 1-2 ರೊಟ್ಟಿ ಮಾಡ್ಬೇಕು ರೀ. ಈಗ ಖಾರ ಪುಡಿ ಹಾಕೀನಿ ರೀ. 1 ಚಮಚ ಅಷ್ಟು ಖಾರ ಪುಡಿ ಹಾಕ್ಕೊಂಡೇನಿ. ಸೊ ಖಾರ ಪುಡಿ ಹಾಕ್ಕೊಂಡು ಈಗ ಚೌಳಿಕಾಯಿನ ಹಾಕ್ಕೊಂಡು ಬಿಡ್ತೀನಿ ರೀ. ಚೌಳಿಕಾಯಿ ಹಾಕ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಇದು ನೋಡ್ರಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೆ. ಸೊ ಕುಕ್ಕರ್ನಾಗ ಯಾಕೆ ಮಾಡಕತ್ತೇನಪ್ಪ ಅಂದ್ರೆ ಕುಕ್ಕರ್ನಾಗ ಮಸ್ತ್ ಆಗ್ತೈತಿ ಪಲ್ಯ. ಯಾವಾಗಲೂ ಈ ಚೌಳಿಕಾಯಿ ಪಲ್ಯ ಕುಕ್ಕರ್ನಾಗ ಮಾಡ್ಬೇಕ್ರಿ. ಹಂಗೆ ನಾವು ಕುದಿಸ್ತಾ ಕುಂತ್ರೆ 1-1/2 ತಾಸು ಆದರೂ ಇದು ಚೌಳಿಕಾಯಿ ಕುದಿಯಂಗಿಲ್ಲ ರೀ. ಅದ್ರ ಸಂಬಂಧ ಈ ಕುಕ್ಕರ್ನಾಗ ಇಟ್ಟರಪ್ಪ ಅಂದ್ರೆ 1-2 ವಿಸಲ್ಗೆ ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡಾಗತ್ತೀನಿ. ಅಂದ್ರೆ 1/2 ಲೋಟ ನೀರು ಹಾಕಿದ್ರೂ ಹಂಗೆ ಕುದಿಯಾಕಿಟ್ರೆ ನಾವು ಈ ಕಡಾಯಿದಾಗ 1/2 ಲೋಟ ನೀರು ಹಾಕಿದ್ರು ಅದಕ್ಕೆ ಏನು ಕುದಿಯಂಗಿಲ್ಲ ರೀ. ಜಲ್ದಿ ಪಲ್ಯನೂ ಆಗಂಗಿಲ್ಲ. ಅರ್ಜೆಂಟ್ ಟೈಮ್ದಾಗ ಅಂದ್ರೆ ನಮಗಿದು ಕುಕ್ಕರ್ನಾಗ ಮಾಡ್ಕೊಂಡು ತಿನ್ನಾಕಂದ್ರೆ ಮಸ್ತ್ ಐತ್ರಿ. ನಂಗೆ ಯಾವಾಗಲೂ ಕುಕ್ಕರ್ನಾಗ ಭಾಳ ಇಷ್ಟ ಆಗ್ತೈತಿ ಇದು ಪಲ್ಯ ಮಾಡೋಕೆ. ಆಮೇಲೆ ಭಾಳ ರುಚಿನೂ ಕೂಡ ಆಗ್ತೈತೆ ರೀ. ಅದನ್ನು ಕುದಿಸಿ ಆಗ್ತೈತಪ್ಪ ಅಂದ್ರೆ ಸ್ವಲ್ಪ ಅದ್ರದ್ದು ಏನಪ್ಪ ರುಚಿನೂ ಹೋಗ್ಬಿಡ್ತೈತೆ ಅದು ಕಡಾಯಿದಾಗ ಮಾಡಿದ್ರೆ. ಸೊ ಅದ್ರ ಸಂಬಂಧ ಈಗ ನಾನು ಕುಕ್ಕರ್ನಾಗ ಇಟ್ಟೇನಿ, ಸಣ್ಣ ಕುಕ್ಕರ್ನಾಗ. ಇದ್ರದ್ದು ಮುಚ್ಚಳ ಇಲ್ಲೈತಿ. ಎಲ್ಲ ರೆಡಿ ಮಾಡೇ ಇಟ್ಟೇನಿ ರೀ. ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ಇದು ನೋಡ್ರಿ 2 ವಿಸಲ್ ಆತು ತೆಗ್ದಿದ್ದೀನಿ. ಸೊ ಪಲ್ಯ ನೋಡ್ರಿ ಹಿಂಗೆ 1-2 ಮಾತಾಡಿಲ್ಲ. ಸೊ ಆಗಲೇ ಪಲ್ಯ ರೆಡಿ ಆಯ್ತು. 2 ಮಾತ್ರ ಮತ್ತು ಕರೆಕ್ಟ್ ನೋಡ್ರಿ. ನಾನು ನೀರು ಎಷ್ಟು ಹಾಕಿದ್ದೆ ಎಲ್ಲ ಬಸ್ಸದ್ದು ಇಷ್ಟ ಆಗೈತಿ. ಈಗ ಇವಂತರೂ ಕುದ್ದಿದವ್ರೆ ಅಂದ್ರೆ ನೋಡ್ರಿ ಕೈಯಾಗ ಮಲಗತ್ತವು. ಈಗ ನಾನು ಗುರೋಳ್ ಪುಡಿ ಹಾಕ್ಕೊತೀನಿ. ಸೊ ನಮ್ಮ ಗುರೋಳ್ ಪುಡಿ ನಮ್ಮ ಮನ್ಯಾಗ ಫೇವ್ರೇಟ್ ಇದೆ. ನಂಗಂತೂ ಭಾಳ ಫೇವ್ರೇಟ. ಅಂದ್ರೆ ಅನ್ನ ಸಾರು ಇದ್ರೂ ಬಿಳೆ ಅನ್ನದಾಗ ಕಾರ್ಪ್ ಏನರಪ್ಪ ಗುರೋಳ್ ಪುಡಿ ಹಾಕ್ಕೊಂಡು ತಿನ್ನೋ ಅಭ್ಯಾಸ. ಸೊ ಈಗ ನಾನು ಇದಕ್ಕೆ ಚೂರು ಗುರೋಳ್ ಪುಡಿ ಹಾಕ್ಕೊತೀನಿ. ನಾನು ಸ್ವಲ್ಪ ಗ್ಯಾಸ್ ಹಚ್ತೀನಿ ನೋಡ್ರಿ. ಗುರೋಳ್ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಫೈನಲ್ ಆಗಿ ನಮ್ದು ಚೌಳಿಕಾಯಿ ಪಲ್ಯ ಈ ಥರ ರೆಡಿ ಆಯ್ತು. ಸೊ ಸಿಂಪಲ್ಲಾಗಿ ಈ ಪಲ್ಯ ಮಾಡ್ಬೋದ್ರಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಸೊ ಇದೇ ಥರ ಕುಕ್ಕರ್ನಾಗ ಎಲ್ಲರ ಮನ್ಯಾಗ ಇದಂತ ಪಲ್ಯ ಆಗೇ ಆಗ್ತೈತಿ. ಬಟ್ ಕುಕ್ಕರ್ದಾಗ ಮಾಡಿ ನೋಡ್ರಿ ಹೆಂಗೆ ಆಗ್ತೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನಂತರ ಪಲ್ಯ ಆಯ್ತು. ಹಿಂಗೆ ರೊಟ್ಟಿ ಎಲ್ಲ ಮಾಡ್ಕೋಬೇಕು ನೋಡ್ರಿ. ಟೈಮ್ 12ಕ್ಕೆ 15 ನಿಮಿಷ ಕಮ್ಮಿ. 10 ನಿಮಿಷ ಸಾರಿ. ಈಗ ನೋಡ್ರಿ ಫ್ರೆಂಡ್ಸ್, ರೊಟ್ಟಿ ಮಾಡೇನ್ರಿ. ಈ ಕಡೆ ರೊಟ್ಟಿ ಮಾಡಿ
ರೊಟ್ಟಿ ಮಾಡಿ ಈಗ ಸ್ವಲ್ಪ ಜ್ಯೂಸ್ ಮಾಡ್ಕೊಳಕತ್ತೀನಿ ರೀ. ಮಾವಿನ ಹಣ್ಣಿಂದ ಜ್ಯೂಸ್ ಮಾಡ್ಕೊಳಕತ್ತೀನಿ. ಎಷ್ಟು ಮಸ್ತ್ ಆಕೈತೆ ನೋಡ್ರಿ. ಸೊ ಈ ಪೀಸಸ್ ಹಾಕಿ ನಾ ಈಗ ಜ್ಯೂಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಮಾವಿನ ಹಣ್ಣಿನ ಪೀಸ್ ಇದ್ರಾಗ ಹಾಕಿದೆ, ಅಲ್ಲಿ ರೊಟ್ಟಿ ಅದಾವು. ಸೊ ಇದನ್ನು ಇದ್ರಾಗ ನಾನೀಗ ಮೊಸರು ಹಾಕ್ತೀನಿ ರೀ. ಸೊ ನೋಡ್ರಿ, ಒಂದು ಮೊಸರಿನ ಪ್ಯಾಕೆಟ್ ತರಿಸೀನಿ. ಈಗ ಇದಕ್ಕೆ ನೋಡ್ರಿ ಮೊಸರು ಹಾಕೀನಿ. ಮೊಸರು ಹಾಕಿದ್ಮೇಲೆ ನಾನು ಬೆಲ್ಲ ಹಾಕ್ಕೊಳಕತ್ತೀನಿ, ಸಕ್ಕರೆ ಹಾಕ್ಕೊಳಕತ್ತಿಲ್ಲ. ಸೊ ಬೆಲ್ಲ ಜಜ್ಜಿ ಇಟ್ಕೊಂಡೇನಿ. ಈಗ ಬೆಲ್ಲ ಹಾಕ್ಕೊಳಕತ್ತೀನಿ. ನಂಗೆ ಬೆಲ್ಲದಂದ್ರೆ ಭಾಳ ಇಷ್ಟ ರೀ. ನಂಗೆ ಅಷ್ಟೇ ರೀ, ನಾವು ಒಬ್ಬಳ ಕುಡಿಯಾಕ ಮನ್ಯಾಗ ಇವ್ರು ಕುಡಿಯಂಗಿಲ್ಲ. ಅದ್ರ ಸಂಬಂಧ ಒಬ್ಬಳಿಗೆ ಮಾಡ್ಕೊತಾ ಇದ್ದೀನಿ. ಒಂದು ಮಾವಿನ ಹಣ್ಣಿಂದ ಇಷ್ಟ ಆತ್ರಿ. ಎಲ್ಲ ತೆಗೆದಿಡ್ತೀನಿ ರೀ. ಫೈನಲ್ ಆಗಿ ನೋಡ್ರಿ ಮಾವಿನ ಹಣ್ಣಿನ ಜ್ಯೂಸ್. ವಾವ್, ಮಸ್ತಾಗೈತ್ರಿ. ಇದು ಸರ್ವ್ ಮಾಡಿಕೊಂಡು ಸ್ವಲ್ಪ ಫ್ರಿಜ್ ಒಳಗೆ ಇಡ್ತೀನಿ ರೀ ನಾನು. ಈಗ ನನಗೊಂದು ಚಮಚೆ ಬೇಕು. ನನ್ನ ಚಮಚೆ ಎಲ್ಲಿ ಹೋಯ್ತು? ರಬ್ಬಲಿನ ಚಮಚ. ಓಕೆ, ಇದನ್ನು ಸ್ವಲ್ಪ ತೊಗೊತೀನಿ. ಈಗ ನಾನು ಒಂದು ಗ್ಲಾಸ್ ತೊಗೊಂಡೇನಿ. ಗ್ಲಾಸ್ ತೊಗೊಂಡು ಈ ಕಡೆ ನೋಡ್ರಿ ಫ್ರೆಂಡ್ಸ್, ಇದೊಂದು ಸ್ವಲ್ಪ ತಣ್ಣಗಾಗಂತಂದು ಇಡ್ತೀನಿ ರೀ. ವಾವ್, ಎಷ್ಟು ಮಸ್ತ್ ಆತಲ್ರಿ. ಫ್ರೀಝರ್ನಾಗ ಇಡ್ತೀನಿ. ಫ್ರೀಝರ್ ಒಳಗೆ ಎಷ್ಟು ತುಂಬೈತಿ ನೋಡ್ರಿ. ಈಗ ನಾನು ಇದನ್ನು ಇಟ್ಟೆ ಅಂದ್ರೆ ಐಸ್ ಕ್ಯೂಬ್ ಹಾಕೋದು ಮರ್ತು ಹೋಗ್ಬಿಟ್ಟೆ. ಐಸ್ ಕ್ಯೂಬ್ ಇಲ್ಲ, ಖಾಲಿ ಆಗಿದಾವೆ. ಇಲ್ಲಿಕ್ರೆ ಅದಿದ್ದಿದ್ರೆ ಈಗಲೇ ಕುಡಿದು ಬಿಡ್ತಿದ್ದೆ. ಓಕೆ, ಇರಲಿ. ಒಂದು ಚೂರು ಉಳ್ದೈತ್ರಿ, ಅದೊಂದು ಸ್ವಲ್ಪ ಆದರೂ ಕುಡಿತೀನಿ.